ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ ತಮ್ಮಂಗೋಸ್ಕರ ತುಂಬಾನೇ ಕಷ್ಟಪಡ್ತಿದ್ಯಾ. ಮತ್ ನೀನು ನಿನ್ ಸ್ವಾರ್ಥಕ್ಕೋಸ್ಕರ ನಿನ್ ಗಂಡನ ಹತ್ರ ಓಡ್ ಬರ್ಲಿಲ್ವಾ? ಮತ್ತೆ ನನ್ ತಮ್ಮ ಸೆಟಲ್ ಆಗ್ಬಾರ್ದಾ? ಅದಕ್ಕೆ ಮಹಾಲಕ್ಷ್ಮಿ ಜೊತೆ ಮದ್ವೆ ಮಾಡಿಸ್ತಿದೀವಿ. ನನ್ ತಮ್ಮ ಆದಷ್ಟು ಬೇಗ ಈ ಮದ್ವೆ ಆದ್ಮೇಲೆ ಕೋಟ್ಯಾಧಿಪತಿ ಆಗ್ತಾನೆ. ಸಿದ್ದುಗೆ ಮದ್ವೆನಾ? ಎಲ್ಲೋ ಏನೋ ಹೆಚ್ಚು ಕಮ್ಮಿ ಆಗ್ತಿದೆ. ಮೊದಲು ಸ್ವೀಟ್ ಕೊಟ್ಟು ಆಮೇಲೆ ನಾನು ಸಿದ್ದು ಬಗ್ಗೆ ಯೋಚನೆ ಮಾಡ್ತೀನಿ. ಅಜ್ಜಿ, ಸ್ವೀಟ್ಸ್. ಮಹಾಲಕ್ಷ್ಮಿ, ನಿಮ್ ಭಾವನ ಹೆಸರೇನು? ನಮ್ ಭಾವನ ಹೆಸರನಾ? ಅಯ್ಯೋ, ನಾಚಿಕೆನಾ? ಸರಿ, ಆಮೇಲೆ ಹೇಳು. ಲಕ್ಷ್ಮಿ ಚಿಕ್ಕ ವಯಸ್ಸಿಂದ ನಾಚಿಕೆ ಸ್ವಭಾವ ಕಣಮ್ಮ. ನಮ್ಮ ಅಳಿಯನ ಹೆಸರು ಒಂದ್ ನಿಮಿಷ ನೋಡಿ. ಮಾತಾಡ್ತಿದ್ದಂಗೆ ನಮ್ಮ ಅಳಿಯ ಫೋನ್ ಮಾಡ್ತಿದ್ದಾನೆ. ಹೇಳಿ ಅಂದ್ರೆ. ಮಾವಯ್ಯ, ಸ್ವಲ್ಪ ಹಾಸ್ಪಿಟಲ್ ಹತ್ರ ಬರ್ತೀರಾ? ಯಾಕಳಿ ಅಂದ್ರೆ? ನೀವು ಬಂದ್ರೆ ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಅಂತ ಅಮ್ಮ ಹೇಳಿದ್ಲು. ಆಯ್ತು, ಬರ್ತಿದೀವಿ. ನಮ್ಮ ಅಳಿಯನ್ಗೆ ಕೈ ಗಾಯ ಆಗಿದೆಯಲ್ಲ, ಹಾಸ್ಪಿಟಲ್ ಹತ್ರ ಬರೋಕ್ ಹೇಳ್ತಿದ್ದಾನೆ. ನಾವು ಹೊರಡ್ತೀವಿ. ಸರಿ, ಒಳ್ಳೇದು, ಹೋಗ್ ಬನ್ನಿ. ಅಕ್ಕ, ನನ್ ಮದ್ವೆಗೆ ತಪ್ಪದೇನೆ ಬರ್ಬೇಕು. ಸರಿ, ನಡಿಯಮ್ಮ. ಬರ್ತೀವಿ. ಬರ್ತೀವಪ್ಪ. ಸರಿ ಸರ್. ಒಟ್ನಲ್ಲಿ ಮನೆಯವ್ರು ಯಾರು ಸಿದ್ದು ಫೇಸ್ನ ನೋಡ್ದಿರೋ ಹಾಗೆ ಮಾಡ್ಬಿಟ್ಟೆ. ಈ ಮನೆಯಲ್ಲಿ ಪ್ರತಿಯೊಬ್ರು ತಮಗ್ ತಾವೇ ಮಹಾರಾಣಿಯರು ಅಂತ ಅನ್ಕೊಂಡಿದ್ದಾರೆ. ಇತ್ತೀಚೆಗೆ ಒಬ್ರಿಗಾದ್ರೂ ಈ ಮನೆನ ನೀಟಾಗಿ ಇಟ್ಕೋಬೇಕು ಅನ್ನೋ ಜ್ಞಾನ ಕೂಡ ಇಲ್ಲ. ಏನತ್ಗೆ ಆಟಮ್ ಬಾಂಬ್ ತರ ಸಿಡಿದ್ ಬೀಳ್ತಿದ್ದೀರಾ? ಮನೆನ ಹೀಗೇನ ಇಟ್ಕೊಳ್ಳೋದು? ಒಬ್ರಾದ್ರೂ ನೀಟ್ ಮಾಡಿದಾರಾ? ಇಲ್ಲ, ಸುಮ್ನೆ ನೋಡ್ಕೊಂಡು ನಿಂತಿದ್ಯಾ ಹೊರತು ನಿನ್ಗೇನಾದ್ರೂ ಆಗಿದ್ಯಾ? ಇವ್ರೇನ್ ನನ್ ಮೇಲೆ ಎಗರಾಡ್ತಿದ್ದಾರೆ. ಡೈವರ್ಟ್ ಮಾಡ್ಬೇಕು. ಇದೇನತ್ಗೆ ಹೀಗೆ ಹೇಳ್ತಿದ್ದೀರಾ? ನಾನು ಆವಾಗ್ಲೇ ಸಂಪದಾಗ ಹೇಳ್ದೆ, ನಾನ್ ರೀಲ್ಸ್ ಮಾಡೋದಕ್ಕೆ 1 ಕಿಲೋ ಮೇಕಪ್ ಹಾಕೊಂಡಿದೀನಿ, ನೀನೇ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಬಿಡು ಅಂತ. ನನ್ ಮಾತಿಗೆ ಮರ್ಯಾದೆನೇ ಇಲ್ಲ. ಮನೇಲಿ ಸುಮ್ನೆ ತಿಂದು ಕೂತ್ಕೋತಿರೋದ್ರಿಂದ ಕೊಬ್ಬು ಸ್ವಲ್ಪ ಜಾಸ್ತಿನೇ ಆಗಿದೆ. ಕರಗಿಸ್ತೀನಿ. ಸಂಪದಾ, ಸಂಪದಾ, ಏ ಸಂಪದಾ. ಹೇಳಿ ಅತ್ತೆ. ಏನ್ ಮಾಡ್ತಿದ್ದೆ? ಏನಿಲ್ಲ ಅತ್ತೆ, ಫ್ರೀಯಾಗಿ ಕೂತ್ಕೊಂಡಿದ್ದೆ. ಅದಕ್ಕಿಂತ ಹೆಚ್ಚಿಗೆ ನೀನ್ ಮಾಡೋ ಕೆಲಸ ಆದ್ರೂ ಏನು ಬಿಡು. ಪೊರ್ಕೆ ತಗೊಂಡು ಮೊದ್ಲು ಕಸ ಹೊಡಿ. ಏನು ದುರ್ಗುಟ್ಕೊಂಡು ಹಾಗೆ ನೋಡ್ತಿದ್ಯಾ? ಟೈಮಿಗೆ ಸರಿಯಾಗಿ ಹೊಟ್ಟೆ ತುಂಬಾ ತಿಂತಿದ್ಯಾ ತಾನೆ? ಹೇಳೋಕ್ಕೂ ಮುಂಚೆ ಮನೆ ಕೆಲಸದವಳ ಥರ ಮನೆನ ಶುಭ್ರವಾಗಿ ಇಟ್ಕೊಳ್ಳೋದನ್ನ ಕಲ್ತ್ಕೋ. ಎಲ್ರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ನಿನ್ಗೇನ್ ಕೆಲ್ಸನ ಕಾರ್ಯನಾ? ಮೊದ್ಲು ಎಲ್ಲ ಕ್ಲೀನ್ ಮಾಡು. ಇವಾಗ್ಲಾದ್ರೂ ಈ ಮನೆ ಕೆಲಸದವಳ ಥರ ಕೆಲಸ ಮಾಡಿದ್ರೆ ನೀನ್ ಮಾಡಿರೋ ಪಾಪನಾದ್ರೂ ಸ್ವಲ್ಪ ಕಮ್ಮಿ ಆಗತ್ತೆ. ತುಂಬಾ ಓವರ್ ಮಾಡ್ತಿದ್ದೀರಾ ಅತ್ತೆ. ನನ್ನ ಕೆಲಸದವಳು ಅಂತೀರಾ, ಮನೆ ಕೆಲಸ ಮಾಡು ಅಂತೀರಾ. ಟೈಮ್ ಚೆನ್ನಾಗಿದ್ದಿರೋದಕ್ಕೆ ಸೈಲೆಂಟ್ ಆಗಿದ್ದೀನಿ. ಇಲ್ಲ ಅಂದಿದ್ರೆ. ಬಾಲಾಜಿ, ಬಾಲಾಜಿ, ಏನಮ್ಮವ್ರೆ? ಹೋಗಿ ಪೊರ್ಕೆ ತಗೊಂಡ್ ಬಾ. ಸರಿ ಅಮ್ಮವ್ರೆ. ತಗೊಳ್ಳಿ ಅಮ್ಮವ್ರೆ. ಹೋಗಿ ಕೈಗೆ ಪೊರ್ಕೆ ತಗೊಂಡು ನೀಟಾಗಿ ಕಸ ಹೊಡಿ.
ಪಲ್ಲವಿ, ನೀನ್ ಯಾಕೆ ಒಳಗಡೆ ಬರಲಿಲ್ಲ? ಆಚೆಯಿಂದ ಹೀಗೆ ಕಾಣ್ತಿದ್ದೀನಿ, ಆದರೆ ಒಳಗಡೆ ಒಂದೇ ಸಮ ಜ್ವರ ಅತ್ತಿಗೆ. ನಾನು ಹೋಗಿ ಮಲ್ಕೋತೀನಿ. ಸಂಪದ, ಸಂಪದ, ಸಂಪದ! ಬರ್ತಿದ್ದೀನತ್ತೆ. ಏನತ್ತೆ? ಏನಿದು? ಕಸ ಗುಡ್ಸು ಅಂತ ಹೇಳಿದ್ದೆ ತಾನೆ? ಈಗಷ್ಟೇ ಗುಡಿಸ್ಬಿಟ್ಟು ಹೋದೆ. ಹಾಗಾದ್ರೆ ಇದೇನಿದು? ಗುಡ್ಸು. ನೀನು ಮಾಡಿರೋ ಕೆಲಸಕ್ಕೆ ನಿನ್ನ ಸಾಯಿಸ್ಬಿಡ್ಬೇಕು ಕಣೆ. ಆದ್ರೆ ನನ್ನ ಮಗ ಒಪ್ಕೋತಾ ಇಲ್ಲ. ಅದಕ್ಕೆ ನಿನ್ಗೆ ಹೀಗೆ ಟಾರ್ಚರ್ ಕೊಟ್ಟು ಮನೆಯಿಂದ ಓಡಿಸ್ತೀನಿ. ಏಯ್, ನೋಡ್ಕೊಂಡು ಹೋಗ್ಬೇಕಲ್ವಾ? ಕ್ಷಮಿಸ್ಬಿಡಿ ಅಮ್ಮವ್ರೆ, ಎಣ್ಣೆ ಇದೆ ಅಂತ ನೋಡ್ಲಿಲ್ಲ. ಹಾಗೆ ಅಮ್ಮವ್ರೆ, ಆ ಬಣ್ಣ ಗುಡಿಸಿದ್ರೆ ಹೋಗಲ್ಲ, ತೊಳಿಲೇಬೇಕು.
ಅಬ್ಬಬ್ಬಾ ಎಷ್ಟು ಟೆನ್ಷನ್ ಮಾಡ್ಕೊಂಡ್ವಿ. ಜೀವನೇ ಹೋದಾಗ ಆಗೋಗಿತ್ತು. ಏನಾಗುತ್ತೋ ಏನೋ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ನಿಮ್ಮ ಮಾವ ಆಚೆ ಹೋಗೋವರೆಗೂ ನೀನ್ ಆಚೆ ಬರಬೇಡ. ಮೊದಲು ಏನ್ ನಡೆದಿದ್ಯೋ ತಿಳ್ಕೊಳ್ಳೋಣ. ನಿಮ್ಮ ಮಾವ ಬರ್ತಿದ್ದಾರೆ ಅನ್ಸುತ್ತೆ, ಬಾ. ನೋವು ಕಡಿಮೆ ಆಯ್ತಾ ಸಿದ್ದು? ಇವಾಗ ಸ್ವಲ್ಪ ಪರವಾಗಿಲ್ಲ ಅಮ್ಮ. ಬಾವಾ, ಡಾಕ್ಟರ್ ಏನ್ ಹೇಳಿದ್ರು? ಇಂಜೆಕ್ಷನ್ ಕೊಟ್ಟರು, ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ದಾರೆ. 1 ವೀಕಲ್ಲಿ ಕಡಿಮೆ ಆಗುತ್ತಂತೆ. ನಮ್ಮನ್ನ ಹಾಸ್ಪಿಟಲ್ ಬರೋಕ್ ಹೇಳಿ ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಡಾಕ್ಟರ್ನ ಕೇಳಿದಕ್ಕೆ ನೀವು ಬಂದಿಲ್ಲ ಅಂದ್ರು. ಅದು ಮಾವಯ್ಯ, ನೀವು ಯಾವ ಹಾಸ್ಪಿಟ್ಲಿಗೆ ಹೋಗಿದ್ರಿ? ದೊರೆಸ್ವಾಮಿ ಹಾಸ್ಪಿಟ್ಲ್. ಮೊದಲು ನಾನು ಅಲ್ಲೇ ಹೋಗಿದ್ದೆ. ಅಲ್ಲಿ ಜೂನಿಯರ್ ಡಾಕ್ಟರ್ ನೋಡಿ ಏನೋ ದೊಡ್ಡ ಗಾಯ ಆಗಿರೋ ಹಾಗಿದೆ, ಪೊಲೀಸ್ ಕೇಸ್ ಮಾಡಬೇಕು ಅಂದಿದ್ದಕ್ಕೆ ನಿಮ್ಮನ್ನಲ್ಲಿ ಬರಕ್ಕೆ ಹೇಳಿದ್ದು. ಆದರೆ ನೀವು ಬರೋವರೆಗೂ ನನಗೆ ಪೇಯ್ನ್ ತಡೆಯೋಕ್ಕಾಗಿಲ್ಲ. ಅದಕ್ಕೆ ಪಕ್ಕದಲ್ಲೇ ಇದ್ದಿದ್ದು ಶಂಕರ್ ಹಾಸ್ಪಿಟ್ಲಿಗೆ ಹೋಗಿ ಬ್ಯಾಂಡೇಜ್ ಹಾಕಿಸ್ಕೊಂಬಂದೆ. ಈಗ ಓಕೆನಾ ಅಥವಾ ಮತ್ತೆ ಹಾಸ್ಪಿಟ್ಲ್ಗೆ ಹೋಗ್ಬೇಕಾ? ಈಗ ಪರವಾಗಿಲ್ಲ ಮಾವಯ್ಯ, ಹೋಗಿದ್ದ ಕೆಲಸ ಆಯ್ತಲ್ವಾ? ನೀನು ಅಲ್ಲಿಗೆ ಬರಲಿಲ್ಲ ಅನ್ನೋದೊಂದು ಬಿಟ್ಟು ಎಲ್ಲ ಚೆನ್ನಾಗೇ ನಡೀತು. ಹೌದು ಬಾವಾ, ಎಷ್ಟು ಒಳ್ಳೆಯವರು ಅಂದ್ರೆ ನಮ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಮಹಾಲಕ್ಷ್ಮಿಗೆ ಸೀರೆನ ಕಾಣಿಕೆ ಹಾಕೊಟ್ಟಿದ್ದಾರೆ. ನೀನು ನಮ್ ಜೊತೆ ಬಂದು ಇಬ್ರು ಸೇರಿ ಲಗ್ನ ಪತ್ರಿಕೆ ಕೊಟ್ಟು ಶಿವಪಾರ್ವತಿ ಮತ್ತೆ ಭೂಪತಿ ಅವ್ರ ಹತ್ರ ಆಶೀರ್ವಾದ ತಗೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಚೆನ್ನಾಗಿರ್ತಿರ್ಲಿಲ್ಲ, ಆ ಶೌರ್ಯ ಕೈಲಿ ಸಾಯ್ತಾ ಇದ್ವಿ. ಬಾವಾ, ಈ ಸೀರೆ ಹೇಗಿದೆ? ಚೆನ್ನಾಗಿದೆ. ಸರಿಯಾಗಿ ನೋಡ್ದೇನೆ ಚೆನ್ನಾಗಿದೆ ಅಂತಿದ್ಯಲ್ಲ ಬಾವಾ. ಶಿವ ಪಾರ್ವತಿ ಅವ್ರ ಸೀರೆಗಳಂದ್ರೆ ತುಂಬಾ ಫೇಮಸ್. ಆ ಸೀರೆ ಕ್ವಾಲಿಟಿ ಆಗಿರುತ್ತೆ ಲಕ್ಷ್ಮಿ, ಅದಕ್ಕೆ ಹಾಗಂದೆ. ನಿನ್ನಂತೂ ಎಲ್ಲರೂ ಕೇಳಿದ್ರು ಸಿದ್ದು. ಮುಂದಿನ ಸಲ ನೀನ್ ಕರ್ಕೊಂಡು ಬರ್ಲೇಬೇಕು ಅಂದ್ರು. ಮದ್ವೆಗೆ ಹೇಗಿದ್ರು ಬರ್ತಾರಲ್ವಾಪ. ಅವ್ರೇನಾದ್ರೂ ಬರ್ಲಿಲ್ಲ ಅಂದ್ರೆ ಮದ್ವೆ ಹೇಗ್ ನಡೆಯುತ್ತೆ ಹೇಳು? ಅದು ಸರಿನೇ ಅನ್ಕೋ. ಸರಿ ರಾಜಮ್ಮ, ಸಾಯಂಕಾಲದ ಪ್ರೋಗ್ರಾಮ್ಗೆ ಏರ್ಪಾಡುಗಳನ್ನ ಮಾಡಿ. ಲಕ್ಷ್ಮಿ, ದೀಪಗಳನ್ನ ರೆಡಿ ಮಾಡು. ಸರಿಯಪ್ಪ. ಛೇ, ಪ್ರತಿ ಕ್ಷಣ ಬೈದಲ್ಲೇ ಬದುಕೋ ಹಾಗಾಗಿದೆ ಅಮ್ಮ ನನ್ನ ಜೀವನ. ಇಲ್ಲೂ ಭಯಾನೆ, ಹೈದರಾಬಾದ್ಗೆ ಹೋದ್ರೂ ಭಯಾನೆ. ಜೀವನದಲ್ಲಿ ನೆಮ್ಮದಿನೇ ಇಲ್ಲದೇ ಇರೋ ಹಾಗಾಗ್ತಿದೆ ಅಮ್ಮ. ಅಷ್ಟಕ್ಕೂ ನನಗೇನು ಮಾಡಬೇಕು ಅರ್ಥನೇ ಆಗ್ತಿಲ್ಲ. ಸಂಪದನ ಬಿಟ್ಟು ನನ್ನ ಲೈಫ್ನ ನಾನೇ ಲೀಡ್ ಮಾಡಬೇಕು ಅಂತ ಲಕ್ಷ್ಮಿ ಜೊತೆ ಮದುವೆ ಆಗೋಕ್ಕೂ ರೆಡಿ ಆದೆ. ಆದರೂ ಅಲ್ಲೇ ಹೋಗೋ ಹಾಗಾಯ್ತು. ಏನು ಮಾಡೋದಮ್ಮ? ಇಷ್ಟು ದಿವಸ ಸಂಪದ ನಿನ್ ಪಾಲ್ಗೆ ದರಿದ್ರ ಅನ್ಕೊಂಡಿದ್ದೆ, ಆದ್ರೆ ನಿನ್ ಪಾಲಿಗೆ ದರಿದ್ರ ಆಗಿರೋದು ಆ ಕಲ್ಯಾಣಿ ಕಣೋ. ನನ್ಗೇನೋ ಆ ಕಲ್ಯಾಣಿಯಿಂದ ನಿನ್ ಜೀವನ ನಾಶ ಆಗುತ್ತೆ ಅನ್ನಿಸ್ತಿದೆ. ನಿಮ್ ಮಾವ ನೋಡಿದ್ರೆ ಅವ್ರು ಇಲ್ಲ ಅಂದ್ರೆ ಮದುವೆನೇ ಮಾಡಲ್ವೇನೋ ಅನ್ನಿಸ್ತಿದೆ. ನಿನ್ ಭವಿಷ್ಯ ನೆನ್ಸ್ಕೊಂಡ್ರೆ ನನಗ್ ಭಯ ಆಗ್ತಿದೆ ಕಣೋ. ಏನಾದ್ರೂ ಯೋಚನೆ ಮಾಡಿ, ಹೇಗಾದ್ರೂ ಮಾಡಿ ನಿನ್ ಜೀವನ ನೀನೇ ಸರಿ ಮಾಡ್ಕೋಬೇಕು ಕಣೋ. ಅಯ್ಯೋ ಅಯ್ಯೋ, ಇದೇನ್ ಜ್ವರನಪ್ಪ ದೇವ್ರೇ. ಏನೇ ಇಲ್ಲಿ ಕುತ್ಕೊಂಡು ನಾಟಕ ಮಾಡ್ತಾ ಇದ್ಯಾ? ಮನೆಗೆ ಗೆಸ್ಟ್ಗಳು ಬಂದಾಗ ಹೊರಗಡೆ ಬರೋದ್ ಬಿಟ್ಟು ಇಲ್ಲೇ ಯುವರಾಣಿ ತರ ಕೂತಿದ್ಯಾ? ಯುವರಾಣಿ ತರ ಅಲ್ಲ ರೀ, ಎಲ್ಲೂ ಬರಕ್ಕಾಗ್ದೆ ಕೂತಿದ್ದೀನಿ. ಏನ್ ರೋಗ ನಿನಗೆ? ಜ್ವರ ರೀ, ಜ್ವರ. ಗುಂಡ್ಕಲ್ ತರ ಚೆನ್ನಾಗೇ ಇದೆಯಲ್ಲ, ಎಲ್ಲಿ ನಿನ್ ಕೈ ಕೊಡು. ಸುಳ್ಳು ಹೇಳ್ಬೇಡ, ನಾರ್ಮಲ್ ಆಗೇ ಇದೆ. ಮೈ ಬೆಚ್ಚಗೂ ಇಲ್ವಲ್ಲ? ಲೋ ಫೀವರ್ ಅಂತಾರಲ್ರಿ, ಅದೇ. ಅಷ್ಟೇನಾ?
ಅಥವಾ ಇಬ್ರು ಸೇರಿ ಏನಾದರೂ ಪ್ಲಾನ್ ಮಾಡ್ತಿದ್ದೀರಾ? ಪಾಪ ಹಾಗೆ ಹೇಳ್ಬೇಡ್ರಿ. ನಿಮ್ಮ ಅಕ್ಕ ಸೊಂಟ ನೋವು ಬರೋ ಹಾಗೆ ಸಂಪದ ಹತ್ರ ಕೆಲಸ ಮಾಡಿಸ್ತಿದ್ದಾರೆ. ಸುಸ್ತಾಗಿ ಇಲ್ಲಿ ಬಂದು ಹೀಗೆ ಕುತ್ಕೊಂಡಿದ್ದಾಳೆ ನೋಡಿ, ನೆಲ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದಾಳೆ ಅಂತ. ಈಗಲೇ ಹಾಗಾಗೋದ್ರೆ ಹೇಗೆ? ಸಾಯಂಕಾಲ ಮನೆ ಪೂರ್ತಿ ದೀಪ ಹಚ್ಚಬೇಕು, ನರಕಾಸುರ ಪೂಜೆಗೆ ಏರ್ಪಾಡು ಮಾಡಬೇಕು. ಹೌದಲ್ವಾ? ಪಟಾಕಿ ಹೊಡಿಬೇಕಲ್ವಾ ರೀ? ಏನಂದ್ರೆ ಈ ಸಲ 1000 ವಾಲನ ನಾನ್ ಹಚ್ತೀನ್ರಿ. ಇವಾಗ ಜ್ವರ ಇಲ್ವಾ ನಿನಗೆ? ನೀವಲ್ವಾ ಡಲ್ ಆಗಿರ್ಬೇಡ, ಎನರ್ಜಿಯಿಂದ ಇರು ಅಂದಿದ್ದು. ಚೆನ್ನಾಗಿ ನಾಟಕ ಮಾಡ್ತೀಯಾ? ಇಲ್ಲೇನೋ ಎಲ್ರೂ ಹಬ್ಬ ಆಚರಿಸ್ತಿದ್ದಾರೆ, ಆದ್ರೆ ಅಲ್ಲಿ ನನ್ನ ತಮ್ಮ ಕೈ ಗಾಯ ಆಗಿ ನೋವು ಅನುಭವಿಸ್ತಿದ್ದಾನೆ. ಅವನ್ದೆಂಥ ಜಾತಕನೋ, ಹೆಜ್ಜೆಗೂ ಗಂಡಾಂತರನೇ. ಅಷ್ಟಕ್ಕೂ ನಿಜ ಹೇಳು ಸಂಪದ, ನನ್ನ ತಮ್ಮ ಯಾಕೆ ಬಂದಿದ್ದ? ಹೇಳಿದ್ನಲ್ಲ, ಅವನ್ ಜೊತೆ ಮತ್ತೆ ಬಾ ಅಂತ ಕರೀತಾ ಇದ್ದಾನೆ. ಇಷ್ಟೆಲ್ಲ ಆದ್ಮೇಲೂ ಯಾರಾದ್ರೂ ಹೋಗ್ತಾರಾ? ಆದ್ರೂ ಮದ್ವೆ ಮಾಡ್ಕೊಳ್ತಾ ಮತ್ತೆ ನನಗೋಸ್ಕರ ಯಾಕೆ ಬಂದ? ನನ್ನ ಎಲ್ಲೂ ಇರಕ್ ಬಿಡ್ಬಾರ್ದು ಅಂತ ಅಲ್ಲ? ಸಿದ್ದುಗ್ ನಿಜವಾಗ್ಲೂ ಹುಚ್ಚು. ಏನ್ ಸಿದ್ದು ಅಂತಿದ್ದೀರಾ? ಸಿದ್ದುನಾ? ಸಿದ್ದು ಬಗ್ಗೆ ನೀವೇನ್ ಮಾತಾಡ್ತಾ ಇದ್ದೀರಾ? ಅಂದ್ರೆ ಮತ್ತೆ ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ದೀರಾ? ಚಿಚಿ, ಅವನ್ ಹುಟ್ಟು ಪೊರ್ಕಿ ಅಂತಿದ್ದೀನಿ. ನನ್ ಮರ್ಯಾದೆ ತೆಗಿಯೋ ಕೆಲ್ಸ, ನನ್ ಬೆಲೆ ಕಡಿಮೆ ಮಾಡೋ ಕೆಲ್ಸನೇ ಮಾಡೋದಕ್ಕೆ ಹುಟ್ಟಿದಾನ ಅವನು. ಎಲ್ಲ ನನ್ ಕರ್ಮ. ಛೇ, ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಮಹಾಲಕ್ಷ್ಮಿ ಅವರು ಇರೋ ಅಷ್ಟೊತ್ತು ಪಲ್ಲವಿ ಚಿಕ್ಕಮ್ಮ ಸಂಪದ ಅಲ್ಲಿಗೆ ಬರಲಿಲ್ಲ. ಇಲ್ಲಿದ್ದು ಏನ್ ಮಾಡ್ತಾ ಇದ್ರು? ಅಷ್ಟಕ್ಕೂ ಸಿದ್ದು ಟಾಪಿಕ್ ಯಾಕೆ ಬಂತು? ಏನ್ ನಡೀತಾ ಇದೆಯೋ ತಿಳ್ಕೋಬೇಕು. ನನ್ನಿಂದ ನೀನು ಮನಸ್ಸಲ್ಲಿ ಎಷ್ಟು ಒದ್ದಾಡ್ತಿದ್ಯಾ ಅಂತ ನನಗೆ ಗೊತ್ತಾಗುತ್ತೆ ಕಲ್ಯಾಣಿ. ನಿನ್ನ ಒಳ್ಳೆತನದ ಬಗ್ಗೆ ಎಲ್ರಿಗೂ ಗೊತ್ತು. ಆದರೆ ಈಗ ನಾನು ನಿನ್ನ ಮೇಲೆ ಪ್ರೀತಿ ತೋರಿಸೋದಕ್ಕಿಂತ ಸಂಪದಾಗೆ ಜೀವನದ ಮೇಲೆ ಹೋಪ್ ಕ್ರಿಯೇಟ್ ಮಾಡೋದು, ಅವಳಿಗೆ ಧೈರ್ಯ ತುಂಬೋದು ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ. ನನ್ನ ಮನಸ್ಸಾಕ್ಷಿಗೆ ಮಾತ್ರ ಗೊತ್ತು ನನಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತ. ಸಂಪದ ಮೇಲಿರೋದು ಕೇವಲ ಜವಾಬ್ದಾರಿ ಅಷ್ಟೇ. ಅದನ್ನು ನಿನಗೆ ಹೇಳಿದ್ರೂ ಅರ್ಥ ಆಗಲ್ಲ. ಅದಕ್ಕೆ ನನಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ, ಅನುಪಮ ಅಮ್ಮ ಅಂದರೆ ಎಷ್ಟು ಮುಖ್ಯ ಅಂತ ಎಲ್ರಿಗೂ ಹೇಳೋದಕ್ಕೆ ನಿನಗೂ ಅನುಪಮ ಅಮ್ಮಗೆ ಸ್ಯಾರೀಸ್ ಬುಕ್ ಮಾಡಿದ್ದೀನಿ. ಅದನ್ನು ನೋಡಿದ್ಮೇಲಾದರೂ ನನ್ನ ಮನಸ್ಸನ್ನು ನೀನು ಅರ್ಥ ಮಾಡ್ಕೋತೀಯ ಅನ್ಕೊಂಡಿದ್ದೀನಿ. ಲವ್ ಯು ಕಲ್ಯಾಣಿ. ಕಲ್ಯಾಣಿ ಅಮ್ಮೋರೆ, ಹೋಗಿ ಬರ್ತೀನಿ ಅಮ್ಮೋರೆ. ಐಟಮ್ಸ್ ಎಲ್ಲ ತಂದಿದ್ದೀನಿ. ಎಲ್ಲಿಗೆ ಬಾಲಾಜಿ? ಅಷ್ಟು ಅರ್ಜೆಂಟಾಗಿ ಹೋಗ್ತಿದ್ದೀರಾ? ಎಲ್ಲಿಗೆ ಅಂದ್ರೆ ಏನಮ್ಮ, ಸಾಯಂಕಾಲ ನರಕಾಸುರನ ಸುಡ್ಬೇಕಲ್ವಾ, ಬೊಂಬೆ ರೆಡಿ ಮಾಡಿಸ್ತಾ ಇದ್ದೀನಿ. ಓಹ್, ಎಷ್ಟೊತ್ತಿಗೆ ನರಕಾಸುರ ಬೊಂಬೆನ ಸುಡ್ತಾ ಇರೋದು? ದೀಪ ಹಚ್ತಿದ ಹಾಗೆ ನೀವೆಲ್ಲರೂ ಬರ್ತಿದ್ದ ಹಾಗೆ ಶುರು ಮಾಡೋದೇ ಅಮ್ಮೋರೆ. ಹೋಗಿ ಬರ್ತೀನಿ. ಸರಿ.
ನಾನೊಬ್ಳಿಗೆ ಮಾತ್ರನಾ ಸರ್ಪ್ರೈಸ್? ಮನೇಲಿ ಬೇರೆ ಯಾರಿಗಾದ್ರೂ ಕೊಡ್ತಿದ್ದೀರಾ? ಅನುಪಮ ಮಗೂ ಕೂಡ.